ನಾನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಬೂತ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೆವು. ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಹಾಕಿಕೊಂಡಿರ್ತಕ್ಕಂಥ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುವ ಬಗ್ಗೆ ಮತ್ತು ಬರ್ತಕ್ಕಂಥ ಮತದಾರರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಅವರನ್ನ ಲೈನ್ ಮಾಡಿ ನಿಲ್ಲಿಸ್ಕೊಂಡ್ಬಿಟ್ಟು ಮತದಾನಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು. ಮತ್ತು 200 ಮೀಟರ್ ಒಳಗಡೆ ಯಾವುದೇ ರೀತಿಯ ಜನ ಸೇರಿದ ಹಾಗೆ ಮತ್ತು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರದ ಹಾಗೆ ತಮಗೆ ನಿನ್ನೆ ಹೇಳಿದ ಹಾಗೆ ಸುಮಾರು 1400ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನು 5 KSRP ಹಾಗೂ 8 ಪ್ಯಾರಾ ಮಿಲಿಟರಿ ಫೋರ್ಸಸ್ CAPF ಅನ್ನು ನಾವು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲ ರೀತಿ ಇಲ್ಲಿಯವರೆಗೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಸೊ ಈಗ ನಾವೆಲ್ಲ ವಿಸಿಟ್ ಮಾಡಿಬಿಟ್ಟು ಇನ್ನೂ ಕೂಡ ಎಲ್ಲ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ. 107 ಮತಕ್ಷೇತ್ರ ದಾವಣಗೆರೆ ದಕ್ಷಿಣ. ಸೊ ಮತದಾನ ಎಲ್ಲ ಕಡೆ 284 ಪೋಲಿಂಗ್ ಸ್ಟೇಷನ್ ಅಲ್ಲೂ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಬಿರುಸಿನಿಂದ ಮತದಾನ ನಡೀತಾ ಇದೆ. ಕೆಲವು ಮತ ಕೇಂದ್ರಗಳಲ್ಲಿ ಜನ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ಕೆಲವು ಮತ ಕೇಂದ್ರಗಳಲ್ಲಿ ಸ್ವಲ್ಪ ಜನ ಕಡಿಮೆ ಇದೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈಗ ಬಿಸಿಲು ಕಡಿಮೆ ಇದೆ, ದಯಮಾಡಿ ಬೇಗ ಬಂದು ಈಗಲೇ ಮತ ಹಾಕಬೇಕು, ಸಂಜೆವರೆಗೂ ಕಾಯಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದುವರೆಗೂ ಕೂಡ 9% ಅಂದಾಜು 9% ಮತದಾನ ಆಗಿದೆ. ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಕೂಡ. ಯಾವುದು ಸಮಸ್ಯೆ ಇಲ್ಲ, ತಾಂತ್ರಿಕ ದೋಷವೂ ಇಲ್ಲ. ಬೆಳಗ್ಗೆ ಎಲ್ಲ ಒಂದು ಸಣ್ಣದು ಅವ್ರು ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರ ಗೊಂದಲ ಆಗಿತ್ತು. ನಾವದು ಸರಿ ಮಾಡಿದೀವಿ ತಕ್ಷಣವೇ. ಅದೇ ಹೇಳಿದ್ದು ನಾನು, ಸ್ವಲ್ಪ ಸಣ್ಣ ತಾಂತ್ರಿಕ ದೋಷಗಳು ಬರ್ತವೆ ಬೆಳಗ್ಗೆನೇನೆ. ಸೊ ಅವನ್ನ ಕೂಡಲೇ ನಾವು ಶುರು ಮಾಡಿದೀವಿ. ಎಲ್ಲವೂ ಶಾರ್ಪ್ 7 ಗಂಟೆಗೆ ಮತದಾನ ಎಲ್ಲ ಮತಕೇಂದ್ರಗಳಲ್ಲಿ ಶುರುವಾಗಿದೆ. ಚೆನ್ನಾಗಿ ನಡೀತಾ ಇದೆ, ಬಿರುಸಿನಿಂದ ನಡೀತಾ ಇದೆ. ಕೆಲವು ನೀರಸ ಮತದಾನ ಕೆಲವು ಕೇಂದ್ರಗಳಲ್ಲಿದೆ. ಈಗ ಇದಕ್ಕೆ ಹೋಗಿದ್ವಿ, ಇದಕ್ಕೆ ಯಾವುದು ಅಂತದ್ದು ಕಳೆದ ಹಿಂದೊಂದು ಭಾಷಾನಗರದಲ್ಲಿ 32 ಪೋಲಿಂಗ್ ಸ್ಟೇಷನ್ ಸ್ವಲ್ಪ ಕಡಿಮೆ ಇದೆ. ಅದನ್ನ ಈಗಾಗಲೇ ನಮ್ಮ ಕಾರ್ಪೊರೇಷನ್ ಅವರಿಗೆ ಇವ್ರಿಗೆ ಹೇಳಿದ್ದೀನಿ, ಅಲ್ಲಿ ಹೋಗಿ ಸ್ವಲ್ಪ ಜನಗೆ ತಿಳುವಳಿಕೆ ಕೊಟ್ಟು ಬೇಗ ಬಂದ್ ಮಾಡೋದಕ್ಕೆ ಅಂತ ಹೇಳಿದ್ದೀನಿ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಶಾಂತಿಯುತವಾಗಿ ನಡೀತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.